ಮತ್ತೊಮ್ಮೆ ಈ ಶತಮಾನದ ಮಾದರಿ ಹಣ್ಣು ಅಂದು ಇಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ನಿರುಪಮಾ ಅವರೇ ಏನು ಹೇಳ್ತೀರಿ? ಇಷ್ಟೊಂದು ಅಂದು ಇಂದಿನ ಮಹಿಳೆ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಎಲ್ಲೋ ಒಂದು ಕಡೆ ಗೊಂದಲ, ತೊಳಲಾಟ, ಆತಂಕ ಎಲ್ಲವೂ ಕೂಡ ಇದೆ. ಇಂದು ಕೂಡ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತಾ ನಿಮಗೆ? ಹೋರಾಟ ಮಾಡ್ತಿರೋದು ಸಹಜ, ಬಟ್ ಅದಕ್ಕಾಗಿ ಆ ತೊಳಲಾಟ ನಾವೇ ಹೋಗಿಸ್ಕೊಬೇಕು. ನಾವು ಯಾರಿಂದನೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಗಂಡ ಆಗಲಿ, ಮನೆಯಿಂದ ಆಗಲಿ, ಅಥವಾ ಕಲೀಗ್ಸ್ ಮೇಲ್ ಕೌಂಟರ್ ಪಾರ್ಟ್ಸಿಂದ ಆಗಲಿ, ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ನಾವೇ ನಮ್ಮಲ್ಲಿರೋ ಒಂದು ಇಂಡಿವಿಜುವಾಲಿಟಿನ ಹೊರಗೆ ತಂದ್ಕೊಂಡು ನಾವೇ ಬೆಳಿಬೇಕು. ಅವಾಗ ಮಾತ್ರ ಈಗಲ್ದೆ ಹೋದರೆ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ನು ಒಂದು ಒಳ್ಳೆ ನೆಮ್ಮದಿಯಾಗಿ ಹೆಣ್ಮಕ್ಳು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಿ ವೀಣಾ ಅವರೇ? ಹೇಗೆ ಅದನ್ನೆಲ್ಲ ಓವರ್ಕಮ್ ಮಾಡಬೇಕು? ಒಂದು ಪರಿಪೂರ್ಣ ಗೃಹಿಣಿಯಾಗಿ ನನಗೆ ಕೊಡೋಕ್ಕಾಗ್ತಾ ಇಲ್ಲ, ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಎಲ್ಲರ ಹತ್ರ ಕಂಪ್ಲೇಂಟ್ ಇದ್ದೇ ಇರುತ್ತೆ ಅಲ್ಲ. ಅದು ಕೋಆಪರೇಷನ್ ಬೇಕು ಫ್ಯಾಮಿಲಿಯಿಂದ. ಗಂಡ ಅದೊಂದು ಈಕ್ವಲ್ ಅಲ್ಲಿ ಜವಾಬ್ದಾರಿ ಇರುತ್ತೆ, ಹೆಂಡತಿಗೂ ಇರುತ್ತೆ, ಅತ್ತೆ ಮಾವನಿಗೂ, ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಅದು ಎಲ್ಲರೂ ಒಂದು ಈಕ್ವಲ್ ಆಗಿ ಫ್ಯಾಮಿಲಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದರಿಂದ ನಾವು ಹೊರಗಡೆ ಬರ್ಬೋದು, ಮಕ್ಕಳಿಗೂ ಒಂದು ಒಳ್ಳೆ ಭವಿಷ್ಯ ಕೊಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲವು ಹೆಣ್ಮಕ್ಳು ನಮ್ಮ ಕೈಲಿ ಏನೂ ಆಗಲ್ಲ, ನಾವು ಅಸಹಾಯಕರು ನಮ್ಮ ಲೆವೆಲ್ ಅವರೇ ಬಂದುಬಿಟ್ಟಿರ್ತಾರೆ. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನೀವು ಅಂದು ಇಂದು ಅಂದ್ರಿ, ಇಂದಿರಾ ಗಾಂಧಿ ಅವರು ನಮ್ಮ ದೇಶ ಆಳಿದ ಟೈಮಲ್ಲಿ ಅಂದೇ ಅದು, ಹಿಂದೇನಲ್ಲ. ಯಾವುದೇ ಒಂದು ಪ್ರಪಂಚದಲ್ಲಿ ಭಾರತ ಇಂಥ ಒಂದು ದೊಡ್ಡ ದೇಶನ 17 ವರ್ಷ ಒಂದು ಒಳ್ಳೆತನದಲ್ಲಿ ಎಲ್ಲರೂ ಮೆಚ್ಚೋ ಅಂತ ಒಂದು ಆಡಳಿತ ಕೊಟ್ಟಿದ್ದಾರೆ. ಅದು ಹೆಣ್ಣು ಅನ್ನೋದು ನಮ್ಗೆ ಹೆಮ್ಮೆ ಪಡೋ ವಿಷಯ. ಸ್ಟಿಲ್ ಇವತ್ತೂ ನಮ್ಮ ರಾಷ್ಟ್ರಪತಿ ಹೆಣ್ಣು. ಅಂದರೆ ಹೆಣ್ಣು ಮನಸ್ಸು ಮಾಡಿದರೆ ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ಬೋದು. ಅವಳು ವಿಲ್ ಪವರು ಅವಳು ಬೆಳೆಸ್ಕೋಬೇಕು. ಗಂಡ ಏನಂತಾನೆ ಇವಾಗ ಹೊರಗಡೆ ಬಂದುಬಿಟ್ಟಿರ್ತಾರೆ, ಸಮಾಜಕ್ಕೆ ಎದುರ್ಕೊಂಡು ಅವ್ರೇನಂತಾರೆ ಇವರು ಅಂತ ಯೋಚನೆ ಮಾಡಲೇಬಾರ್ದು. ಗುರಿ ಒಂದು ನಮ್ಮಲ್ಲಿ ಇರಬೇಕು. ನಾನು ಏನಾರು ಸಾಧಿಸಲೇಬೇಕು ಅನ್ನೋ ಗುರಿ ಇದ್ದರೆ ಈ ಥರ ಅವರಂತಾರೆ ಇವರಂತಾರೆ ಗಾಸಿಪ್ ಮಾಡ್ತಾರೆ, ಇದನ್ನೆಲ್ಲ ಮೆಟ್ಟಿ ನಿಂತು ಒಳ್ಳೆ ಸ್ಥಾನಕ್ಕೆ ಹೆಣ್ಣು ಹೋಗಲೇಬೋದು. ಹೆಣ್ಣಿಗೆ ಸ್ಥಾನ ಇಲ್ಲ ಅಂತಲ್ಲ, ಹೆಣ್ಣು ಪ್ರತಿಯೊಂದು ನೀವು ಇಡೀ ಪ್ರಪಂಚದಲ್ಲಿ ಹೆಣ್ಣೇ ಮೊದಲು, ಆಮೇಲೆ ಎಲ್ಲ ಗಂಡು. ಅಮ್ಮನಿಗಿನ್ನ ಬೇರೆ ಯಾವ ಸ್ಥಾನನೂ ಇಲ್ಲ. ಅಮ್ಮ ಅನ್ನೋದು ಹೆಣ್ಣು, ಭಾರತ ಮಾತೆ ಅನ್ನೋದು ಹೆಣ್ಣು. ಸೊ ಆ ಹೆಣ್ಣಿಗೆ ಎಲ್ಲ ಸ್ಥಾನ ಇದೆ. ಅದನ್ನು ನಮ್ಗೆ ಪಡ್ಕೊಳ್ಳೋ ಹಕ್ಕು ನಮ್ಮದು. ಅದನ್ನು ನಾವು ಪಡ್ಕೊಳ್ಳೇಬೇಕು ಎಲ್ಲ ಪ್ರತಿಯೊಬ್ಬರು. ಆಮೇಲೆ ಕೋಆಪ್ರೇಷನಿಂದ ಹೆಣ್ಣು ಹೊಂದಾಣಿಕೆಯಿಂದ ಒಗ್ಗಟ್ಟಿನಿಂದ ಮುಂದೆ ಬಂದರೆ ಎಲ್ಲ ಪುರುಷರನ್ನು ಮೀರ್ಸಂತ ಸ್ಥಾನಕ್ಕೆ ಹೆಣ್ಣು. ಎಲ್ಲೋ ಒಂದು ಕಡೆ ಹೆಣ್ಣು ಇಂದಿನ ಒಂದು ಸಮಾಜದಲ್ಲಿ ಬೆಳೆದು ನಿಲ್ಲಬೇಕು ಅಂದರೆ ಸಾಕಷ್ಟು ಪಿಡುಗುಗಳು ಆಕೆಯ ಸುತ್ತ ಕಾಡ್ತಾ ಇವೆ. ವರದಕ್ಷಿಣೆ ಅನ್ನುವಂಥದ್ದೇ ತಗೊಳ್ಳಿ, ಏನು ಹೇಳ್ತಾರೆ? ಅದನ್ನೆಲ್ಲ ಓವರ್ಕಮ್ ಹೇಗೆ ಮಾಡಬೇಕು ಅಂತ. ಅದೇ ಈಗ ನನಗೆ ಅನಿಸುತ್ತೆ, ಮಾನಸಿಕವಾಗಿ ಇವಾಗ ಇಂದಿನ ಹೆಣ್ಣಿನ ಮೇಲೆ ಬಹಳ ಒತ್ತಡ ಇದೆ. ಆದರೆ ಅವರು ಹೇಳಿದಾಗೆ ನಾವು ಸ್ವಲ್ಪ ಗಟ್ಟಿಯಾಗಿರಬೇಕು, ಮಾನಸಿಕವಾಗಿ ಗಟ್ಟಿಯಾಗಿರಬೇಕು. ನಮ್ಮ ಆತ್ಮವಿಶ್ವಾಸನ ಸ್ವಲ್ಪ ನಾವು ಇದನ್ನು ಮಾಡಿ ಗಟ್ಟಿಸ್ಕೊಂಡು ಗುರಿಯನ್ನು ನಾವು ಸಾಧಿಸ್ಕೊಂಡು ಆಮೇಲೆ ಸಂಘಟಿತವಾಗಿ ನಮ್ಮ ಒಳಗಡೆ ನಾವೇ ಒಂದು ಡಿವಿಷನ್ಸ್ ಎಲ್ಲ ಮಾಡ್ಕೊಳ್ಳದೆ ನಾವು ಸ್ವಲ್ಪ ಒಬ್ಬೊಬ್ಬರಿಗೆ ಇನ್ನೊಬ್ರು ನಾವು ಸಹಕರಿಸಿದ್ರೆ ಖಂಡಿತವಾಗಿ ನಮ್ಮ ಮುಂದೆ ಹೋಗ್ಲಿಕ್ಕೆ ಯಾರು ಅಡ್ಡ ಬರಂಗಿಲ್ಲ ಅಂತ ನನಗೆ ಅನ್ಸುತ್ತೆ. ಖಂಡಿತ ಎಲ್ಲೋ ಒಂದು ಕಡೆ ನಾವು ಈ ಪುರುಷರ ಜೊತೆ ಕಂಪ್ಯಾರಿಸನ್ ಮಾಡೋದನ್ನ ಬಿಟ್ಬಿಡೋಣ. ಅವರಿಗೆ ಇಬ್ರು ನನ್ನ ಪ್ರಕಾರ ಒಂದ್ ರಥದ 2 ಗಾಲಿಗಳು, ಒಂದ್ ದೊಡ್ಡ ಚಕ್ರ ಒಂದ್ ಚಿಕ್ಕ ಚಕ್ರ ಇಟ್ಕೊಂಡ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಆದ್ರಿಂದ ಅದನ್ನ ಮೊದ್ಲು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ನಾವು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ಬೇಕು. ಮುಂದಿನ ಜನ್ಮ ಇದ್ರೆ ಹೆಣ್ಣಾಗೆ ಹುಟ್ಟಿಸು ದೇವ್ರೆ ಅಂತ ನಾನಂತೂ ಕೇಳ್ಕೊಳ್ತೀನಿ. ನೀವು ವರದಕ್ಷಿಣೆ ಪಿಡುಗಿನ ಬಗ್ಗೆ ಹೇಳಿದ್ರಿ. ಇವತ್ತು ವಿದ್ಯಾವಂತರಲ್ಲೇ ಅದು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನಾವು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿದ್ದು ಕೂಡ ಸ್ಟೇಟಸ್ಗೋಸ್ಕರ. ಇವತ್ತು 8 ಲಕ್ಷ ರೂಪಾಯಿ ಛತ್ರದಲ್ಲಿ ಮದುವೆ ಮಾಡಿದ್ವಿ, 10 ಲಕ್ಷ ರೂಪಾಯಿ ಕಾರ್ ಕೊಟ್ವಿ, 2 ಕೋಟಿ ಮದುವೆ ಮಾಡಿ ನಿಮ್ ಚಾನಲ್ಗಳಲ್ಲೇ ನಾವು ನೋಡ್ತೀವಿ. ಅವಳು ಈಗ ವಾಪಸ್ ಮನೆಗೆ ಬಂದ್ಲು ಅಥವಾ ಅವಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾಳೆ. ದಯವಿಟ್ಟು ಯಾವ ಹೆಣ್ಮಕ್ಳು ಕೂಡ ನಿಮ್ಮ ಬಗ್ಗೆ ನೀವು ನಂಬಿಕೆ ಕಳ್ಕೊಳ್ಬೇಡಿ. ನನ್ನ ಇದು ಅಷ್ಟೇನೆ. ಯಾಕಂದ್ರೆ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಮಹಿಳಾ ದಿನಾಚರಣೆ ಒಂದು ದಿವಸ ಮಾತ್ರ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಸಾಲದು. ಯಾರೋ ಬಂದು ನಮ್ಮನ್ನ ಉದ್ಧಾರ ಮಾಡ್ಲಿ ಅಂತ ನಿರೀಕ್ಷೆ ಮಾಡೋದು ಕೂಡ ತಪ್ಪು. ನಮ್ಮ ಬಗ್ಗೆ ನಾವು ಗೌರವ ಬೆಳೆಸ್ಕೊಂಡು ನಮ್ಮ ಉದ್ಧಾರವನ್ನ ನಮಗೋಸ್ಕರ ದಿನಕ್ಕೆ ಒಂದು ಅರ್ಧ ಗಂಟೆ ನಿಮಗೋಸ್ಕರ ನೀವು ಮೀಸಲಿಡಕ್ಕಾಗಲ್ವಾ? ವಾಕಿಂಗ್ ಮಾಡಿ ಅಯ್ಯೋ ಸಂಸಾರ ನಮ್ ಕೈಲಾಗಲ್ಲ, ಅಯ್ಯೋ ಕಾಯಿಲೆ, ಇದೆಲ್ಲ ಆಗಿ ನಮಗೋಸ್ಕರ ನಾವು ಟೈಮೇ ಕೊಡ್ತಾ ಇಲ್ಲ. ನಿಮ್ಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ, ಅಲಂಕಾರ ಮಾಡ್ಕೊಳ್ಳಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಿ. ಬಳೆ ಇದ್ದಲ್ಲೇ ಕಳೆ ಇರುತ್ತೆ ಅನ್ನೋದನ್ನ ನಂಬ್ಕೊಳ್ಳಿ. ಅವಾಗ ಬದುಕು ಚೆನ್ನಾಗಿರುತ್ತೆ. ನಾವೆಲ್ಲರೂ ಕೂಡ ನಗುವಿನಿಂದಲೇ ಶುರು ಮಾಡಿದೀವಿ, ನಗುವಿನಿಂದಲೇ ಕಾರ್ಯಕ್ರಮ ಮುಗಿಸೋಣ. ಸುಧಾ ಬರ್ಗೂರ್ ಅವರೇ, ಶಾಲಿನಿ ರಾಜೇಶ್ ಅವರೇ, ವೀಣಾ ಅವರೇ, ಹಾಗೆ ನಿರುಪಮ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಅನ್ನೋದು ವರ್ಷದ 365 ದಿವಸವೂ ಇದೇ ರೀತಿ ನಗನಗ್ತಾ ಇರೋಣ ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಅಂದಾಗಲಿ ಇಂದಾಗಲಿ ಮುಂದೆಂದೂ ಆಗಲಿ ಮಹಿಳೆಯರೇ ದಿ ಬೆಸ್ಟ್ ಅಂತ ಹೇಳ್ತೀವಿ. ನಿಜಕ್ಕೂ ನಾನು ಹೇಳ್ತಿರೋದಿಷ್ಟೇ. ನಾನು ಕೂಡ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ತೀನಿ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನೀವು ಕೂಡ ಹೆಮ್ಮೆ ಪಡಿ, ಪ್ರೀತಿಸಿ, ಒಂದು ಆತ್ಮಾಭಿಮಾನ ಗೌರವ ಬೆಳೆಸ್ಕೊಂಡ್ರೆ ನಿಜಕ್ಕೂ ಯಾವುದೇ ರೀತಿಯ ಶೋಷಣೆಗಳನ್ನ ನಾವು ಮೆಟ್ಟಿ ನಿಲ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ
ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.